ಕರ್ನಾಟಕ ಡ್ಯಾನ್ಸಿಂಗ್ ಚಾಂಪಿಯನ್ಶಿಪ್ 2026 ಯಶಸ್ವಿಯಾಗಿ ನೆರವೇರಿದೆ. ಕಲೆಗೆ ವೇದಿಕೆ, ವೇದಿಕೆಗೆ ಪ್ರತಿಭೆಯ ಮೆರುಗು ಎನ್ನುವಂತೆ ಕರ್ನಾಟಕ ಡ್ಯಾನ್ಸಿಂಗ್ ಚಾಂಪಿಯನ್ಶಿಪ್ ಹಲವು ಟ್ಯಾಲೆಂಟ್ ಹಂಟ್ಗೆ ದಾರಿ ಮಾಡಿಕೊಡ್ತು. ನಟ, ನಿರ್ಮಾಪಕ ಮತ್ತು ಸಮಾಜ ಸೇವಕ ಡಾಕ್ಟರ್ ಎನ್ ನರಸಿಂಹಮೂರ್ತಿ ಮುಖ್ಯ ಅತಿಥಿಯಾಗಿ ಬಂದು ಕಾರ್ಯಕ್ರಮದ ಜೋಶನ್ನ ಹೆಚ್ಚಿಸಿದ್ರು. ಇತ್ತೀಚೆಗೆ ನಿಜವಾದ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಗಬೇಕು ಎಂದರೆ ನಾವು ಕೈಯಲ್ಲಿರುವಂತಹ ಮೊಬೈಲ್ ಬಿಟ್ಟು ಇಂತಹ ಪ್ರಯತ್ನಗಳಲ್ಲಿ ಭಾಗಿಯಾಗಬೇಕೆಂದರು. ಡಾಕ್ಟರ್ ನರಸಿಂಹಮೂರ್ತಿ ಮುಂದಿನ ಕನಸಿನ ಸಿನಿಮಾವಾಗಿರುವಂತ ಕಾಮನ್ ಮ್ಯಾನ್ ಬಗ್ಗೆಯೂ ಕೂಡ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮುಂದೆ ಇಟ್ಟರು. ಲೆಜೆಂಡರಿ ನಿರ್ದೇಶಕ ಓಂ ಸಾಯಿ ಪ್ರಕಾಶ್, ನಾಯಕ ಗೌರಿಶಂಕರ್ ಹಾಗೂ ಸಂಗೀತ ನಿರ್ದೇಶಕ ವಿನಯ್ ಚಂದ್ರ ಕಾಮನ್ ಮ್ಯಾನ್ ಚಿತ್ರದ ಸ್ಪೆಷಾಲಿಟಿ ಏನು ಅನ್ನೋದನ್ನ ಬಿಚ್ಚಿಟ್ಟಿದ್ರು. ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಆದ್ರೆ, ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಮುಖ್ಯಮಂತ್ರಿ ಆಗ್ಬಿಟ್ರೆ ಆತ ಏನೇನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಎನ್ನುವಂತ ಕ್ಯಾಚಿ ಸಂದೇಶದೊಂದಿಗೆ ಕಾಮನ್ ಮ್ಯಾನ್ ಸದ್ಯದಲ್ಲೇ ತೆರೆಗೆ ಬರುವಂತ ಒಂದು ಪ್ರಮುಖವಾದಂತಹ ಹಿಂಟ್ ಅನ್ನ ಬಿಚ್ಚಿಟ್ಟು ಕೊಟ್ಟಿದ್ದಾರೆ. ಇವತ್ತು ಏನಾಗಿದೆ ಅಂದರೆ ಪ್ರತಿಯೊಬ್ಬರು ಕೂಡ ಮೊಬೈಲ್ ನೋಡಿಕೊಂಡು ಮೊಬೈಲಲ್ಲೇ ಅವರ ಟೈಮ್ನ ಪಾಸ್ ಮಾಡಿಕೊಂಡು ಸರ್ವಿಸು ಕೂಡ ಕಳೀತಾ ಇದ್ದಾರೆ. ಈಗ ಏಜ್ ಆಗ್ತಾ ಏನಾಗ್ತದೆ, ಏಜ್ ಆಗ್ತಾ ಇರುತ್ತೆ. ಏಜ್ ಕಮ್ಮಿ ಅಂತೂ ಆಗಲ್ಲ. ಆದರೆ ಆ ಏಜ್ನ, ಆ ಯಂಗನ್ನು ಬರೀ ಮೊಬೈಲ್ ನೋಡ್ಕೊಂಡೇ ಕಳೀತಾ ಇದ್ದಾರೆ ಹೊರತು ಈ ಥರ ಒಂದು ಏನು ಪ್ರೋಗ್ರಾಮ್ಗಳು ಮಾಡಿದಾಗ ಅಥವಾ ಒಂದು ಡ್ಯಾನ್ಸ್ ಕಲಿಯೋದಕ್ಕಾಗಲಿ, ಇನ್ನೊಂದಾಗಲಿ, ಅಥವಾ ಸ್ಪೋರ್ಟ್ಸ್ ಆಗ್ಬೋದು, ಅಥವಾ ನಾನಾ ಥರ ಸ್ಪೋರ್ಟ್ಸ್ಗಳಿದೆ, ಅದಕ್ಕೆಲ್ಲ ಇನ್ವಾಲ್ವ್ ಆದಾಗ ಏನಾಗುತ್ತೆ, ಅಟ್ಲೀಸ್ಟ್ ಅದ್ರ ಕಡೆ ಗಮನ ಕೊಡ್ತಾರೆ. ಈ ಒಂದು ಹೆಲ್ತು ಕೂಡ ಇಂಪ್ರೂವ್ ಆಗ್ತದೆ. ಜೊತೆಗೆ ಅವರು ಒಂದು ಇದರಲ್ಲಿ ಒಂದು ಸಾಧನೆನೂ ಮಾಡ್ತಾರೆ. ಅಲ್ಲ, ಇವತ್ತೇನು ಜನ ಏನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಾಗ, ಜನರಲ್ ಆಗಿ ಸಾಯಿ ಪ್ರಕಾಶ್ ಅಂದ ತಕ್ಷಣ ಒಂದು ಡಿವೋಷನಲ್ ಆಗಲಿ, ಒಂದು ಎಮೋಷನಲ್ ಆಗಲಿ, ಒಂದು ಕಾಮಿಡಿ ಆಗಲಿ ಯಾವುದು ಫಿಕ್ಸ್ ಮಾಡ್ಕೊಳ್ಳಿಲ್ಲ ನನ್ನ ಲೈಫ್ನಲ್ಲಿ. ಡಿಫ್ರೆಂಟ್ ಜೋನಲ್ಲಿ ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ ನಾನು. ಈ ಕಾಲಕ್ಕೆ ತಕ್ಕಂತೆ ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಆಸೆ ಇರುತ್ತೆ. ನಾನು ಕಾರ್ಪೊರೇಟರ್ ಆದ್ರೆ ಏನೋ ಮಾಡ್ತೀನಿ, MLA ಆದ್ರೆ ಏನೋ ಮಾಡ್ತೀನಿ, ಮಿನಿಸ್ಟರ್ ಆದ್ರೆ ಏನೋ ಮಾಡ್ತೀನಿ, ಸ್ಟೂಡೆಂಟ್ಸೇ ನಾವು ಮಾತಾಡ್ತಾ ಇರ್ತೇವೆ ಅನ್ನೋ ನಾನು ತುಂಬಾ ಕೇಳಿಸ್ಕೊಂಡಿದ್ವಿ. ಆ ರೀತಿ ಒಂದು ಅವಕಾಶ ಬಂದ್ರೆ ಏನ್ ಮಾಡಬಹುದು. ಕಾಮನ್ ಮ್ಯಾನ್ ಒಬ್ಬ ಸೆಲೆಬ್ರಿಟಿ ಆಗಿರಂತ ವಿಜಯ್ ಅವರು ಇವತ್ತು CM ಆಗಿದ್ದಾರೆ ತಮಿಳ್ನಾಡಿನಲ್ಲಿ. ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡಿಲ್ಲ, ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಈ ಸಿನಿಮಾ ಈ ಥರದ್ದು ನಾನು ಮಾಡ್ಬೇಕು. ಸಾರ್ ಹೇಳಿದ್ರು ಗೊತ್ತಾ, ಪ್ರತಿಯೊಬ್ಬನಿಗೂ ಕೂಡ ನಾನು CM ಆದರೆ ಏನು ಮಾಡ್ತೀನಿ ಅನ್ನೋ ಒಂದು ಒಳಗಡೆ ಒಂದು ಕಾಮನ್ ಮ್ಯಾನಿಗೆ ಒಂದು ಇದಿರುತ್ತೆ ಅಂತ. ಅದೇ ಥರನೇ ಸಿನಿಮಾ ಕತೆ ಕೇಳೋ ಅಷ್ಟೊತ್ತಿಗೆ ಒಬ್ಬ ಕಾಮನ್ ಮ್ಯಾನಿಗೆ ನಾಳೆ ಸಿನಿಮಾ ನೋಡೋವಂಥ ಆಡಿಯನ್ಸಿಗೆ ಏನೊಂದು ಸೆನ್ಸ್ ಆಗುತ್ತಲ್ವಾ, ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅನ್ನೋ ಥರ. ಅದೇ ಥರ ನಾವು ಕೂಡ ಎಲ್ಲರೂ ಸಿನಿಮಾ ಕತೆ ಕೇಳೋ ಅಷ್ಟೊತ್ತಿಗೆ ಫಸ್ಟ್ ಕಾಮನ್ ಮ್ಯಾನ್ ಥರನೇ ತಾನೇ ಕತೆ ಕೇಳೋದು. ಅದೊಂದು ಸಣ್ಣ ಒಂದು ಸೆನ್ಸ್ ಹೊಡೆಯುತ್ತೆ, ಇಲ್ಲ ಈ ಸಿನಿಮಾ ಚೆನ್ನಾಗಿದೆ, ಈ ಕತೆ ಚೆನ್ನಾಗಿದೆ, ಅದೇ ಇಂಪಾರ್ಟೆಂಟು. ಅದಾದ್ಮೇಲೆ ಪ್ರೊಡಕ್ಷನ್ನು, ಆ ವ್ಯಾಲ್ಯೂ ಇದೆಲ್ಲವೂ ಕೂಡ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಯಾರು ಡೈರೆಕ್ಟರ್ ಇದ್ದಾರೆ ಅಂತ ಆಗುತ್ತೆ. ಅದಾದ್ಮೇಲೆ ಯಾರು ಪ್ರೊಡ್ಯೂಸರ್ ಇದ್ದಾರೆ, ಅದನ್ನು ಯಾವ ಮಟ್ಟದಲ್ಲಿ ಮಾಡ್ತಾರೆ ಅನ್ನೋದು 100% ನಿಮಗೂ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವ ಸ್ಪೀಡಲ್ಲಿ ಒಂದು ಸಿನಿಮಾ ಎಷ್ಟು ನೀಟಾಗಿ ಒಂದೇ ಒಂದು ಪಬ್ಲಿಸಿಟಿ ಆಗಿರೋದು ಸಿನಿಮಾ. ನೀವು ಎಲ್ಲಿ ಹೋದ್ರೂ ಒಂದು ಹಂತದ ಸಿನಿಮಾ ಆಡಿಯನ್ಸಿಗೆ ರೀಚ್ ಆಗಿದೆ. ಕಾಮನ್ ಮ್ಯಾನ್ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಈ ಸಿನಿಮಾ ಮತ್ತೆ ಇಂಥ ಒಳ್ಳೆ ತಂಡದ ಜೊತೆ ನಾವು ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ ಸರ್, ಇನ್ನೇನು ಬೇಕು ಸರ್ ಅದಕ್ಕಿಂತ ಮ್ಯೂಸಿಕ್ ಡೈರೆಕ್ಟರ್ಗೆ. ಸೊ ಐ ರಿಯಲಿ ಥ್ಯಾಂಕ್ ಯು ಗೈಸ್. ಕಾಮನ್ ಮ್ಯಾನ್ಗೂ ಸಪೋರ್ಟ್ ಮಾಡಿ ನಾವು ತುಂಬ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದೀವಿ. ಅಗೇನ್ ಇಟ್ಸ್ ಅ ಪೊಲಿಟಿಕಲ್ ಸಟೈರ್ ವಿತ್ ಎ ಲಾಟ್ ಆಫ್ ಥಿಂಗ್ಸ್. ಪ್ರಾಬ್ಲಿ ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾ ಸಿಗದೇ ಇರೋಂಥ ಎಲಿಮೆಂಟ್ಸು ನಿಮ್ಗೆ ಈ ಸಿನಿಮಾದಲ್ಲಿ ಸಿಗುತ್ತೆ ಸರ್. ವಿಷಯ ಅಷ್ಟಿದೆ ಸರ್. ಸೊ ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ದಟ್ ಯು ಆರ್ ಹೆಲ್ಪಿಂಗ್ ಅಸ್ ಪ್ರಮೋಟ್ ದಿಸ್, ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಪ್ರಮೋಟ್ ಮಾಡಿ.